ಇವತ್ತು ನಮ್ಮ ಮನೆಯವರು ಬೆಳಗ್ಗೆ 5:30ಗೆ ಊರಿಗೆ ಹೊರಟರು. ತುಂಬ ಕೆಲಸ ಇತ್ತು ಊರಲ್ಲಿ ಅಂತೇಳಿ ಅವರು ಬೆಳಿಗ್ಗೆನೇ ಹೊರಟಿದ್ದಾರೆ. ಏನು ಅಂತ ಮುಂದೆ ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ಅತ್ತೆನೂ ಊರಿಗೆ ಹೊರಡ್ತಾ ಇದ್ದಾರೆ. ಹಿಂದಿನ ದಿವಸ ಅತ್ತೆ ಊರಿಗೆ ಹೋಗ್ತಾ ಇದ್ದಾರೆ. ಹೂನೇ ಹಾಕೊಂಡೋಗ್ಬಿಡಿ. ಕೃಷಿ ಕಿಸ್ತು ಬಿಡ್ತಾನೆ. ಹೋಗು ಅಜ್ಜತೆ ಹೋಗಾರ ಊರಿಗೆ. ಹೋಗು, ರಜಾ ಹಾಕ್ಸ್ಕೊಬಿಟ್ಟು ಒಂದು ವಾರ ಹೋಗಿ. ಬೆಂಗಳೂರಿಗಾರ ಅಷ್ಟಕ್ಕೆ ಹೋಯ್ತದ. ಏನಮ್ಮ ಗೊತ್ತಿಲ್ಲ. ಹೆಚ್ಚಿನ ಎಲೆ ಕರ್ರಿ ತೊಡಗೆ ಇಲ್ಲಿಲ್ಲ. ಯಾವ ಎಲೆ ಕವರ್? ಏನು ಶೋಕ? ಏನದು ಡ್ಯಾನ್ಸು? ವಸಂತ ವಸಂತ ಬ್ಯೂಟಿಫುಲ್ ವಸಂತ 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 ವಂಡರ್ಫುಲ್ ವಸಂತ. ಏನು ಹಂಗೆ ನೋಡ್ತೀಯ ಚಿನ್ನು? ಏನು ನೋಡ್ತಿದೀಯ ಹಂಗೆ? ಆಗೋ ತಿಳ್ಕೊಳವ, ಆಗೋ ತಿಳ್ಕೊಳವ. ಕೊಡಿಲ್ಲ ಅಕ್ಕ. ಬಾರ ಚಿನ್ನು, ಬರುತ್ತೆ. ಚಾರ್ಜರ್ ತಂಡ್ರಾ? ಅದೇ ಚಾರ್ಜರ್ ಬೇಕಾಗಿರೋದು ಮೇನು. ಒಳ್ಳೆ ಇದ್ದಾಗ ಯಾರು ತರಕ್ಸತ್ತೀರಾ? ಸರಿ ಬರ್ತೀನಿ. ಹುಷಾರು ಅಡಿಬೇಡ. ಯಶೋ ಅಮ್ಮ ಹೇಳ್ದಂಗಿಲ್ಲ ಆಡ್ಕೊಂಡಿರ್ ಮಗನ. ಇನ್ನೇನು ಆಡ್ಬೇಡ. ನಾಳೆ ಒಂದ್ ದಿವಸ ಸ್ಕೂಲಿಗೆ ಹೋಗ್ತಾಳೆ ತಾಳಿನ. ಹ್ಞೂ ಆಯ್ತು. ಹ್ಞೂ ಆಯ್ತು. ಹ್ಞೂ ಅಲ್ಲಿಗೆ ಆಗ್ತದೆ. ಹೋಗಿ ಬಸ್ ಸಿಗುತ್ತೆ. ನಡ್ರಿ ನಡ್ರಿ ನಡ್ರಿ. ತಮ್ಮ ಮಲಿಕೊಂಡವನೆ, ಎದ್ದವನೆ. ನೀನು ಮಲಿಕ ಇವಾಗ. ಅಯ್ಯೋ ಇವ್ರು ಅಳೋದು ನೋಡೀಗ. ಅಜ್ಜಿ ಹೋಯ್ತು ಅಂತ ಹೇಳ್ತೀಯ ಚಿನ್ನ? ಅಜ್ಜಿ ಅವ್ರ ಅಜ್ಜಿ ಹೋಯ್ತು ಊರಿಗೆ ಅಂತ ಹೇಳ್ತಿರೋದು. ಬಾ ಇಲ್ಲಿ ತೋರಿಸ್ತೀನಿ ಬಾಲ್ಕ. ಊರಲ್ಲಿ ತುಂಬ ಕೆಲಸ ಇದೆ. ರಾಗಿ ಬಂದಿದೆ, ರಾಗಿ ಕುಯ್ಬೇಕು. ಒಂದು ಗೃಹ ಪ್ರವೇಶ ಇದೆ, ಒಂದು ನಾಮಕರಣ ಇದೆ, ಒಂದು ಬರ್ತಡೇ ಇದೆ. ಎಲ್ಲ ಭಾನುವಾರನೇ ಬಂದಿದೆ. ಅದಕ್ಕೆ ಅಮ್ಮ ಶನಿವಾರನೇ ಹೋಗ್ತಾ ಇದ್ದಾರೆ. ಅವ್ರು ಹೋಗಿ ಅಲ್ಲಿರ್ತಾರೆ ಅಲ್ಲಿ ಊರಲ್ಲಿ. ನಮ್ಮ ಮನೇಲಿ ಭಾನುವಾರ ಬೆಳಗ್ಗೆ ಎದ್ದು ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೆ. ಭಾನುವಾರ 2 ಫಂಕ್ಷನ್ ಇದೆ. ಆ 2 ಫಂಕ್ಷನ್ ಮುಗಿಸ್ಕೊಂಡು ಸೋಮವಾರ ರಾಗಿ ಕುಯ್ದು ನಮ್ಮ ಮನೇಲಿ ಮಂಗಳವಾರ ಬೇಗ ಎದ್ದು ಬರ್ತಾರೆ. ನಮ್ಮ ಅತ್ತೆ ಇನ್ನೂ ಅಲ್ಲೇ ಇದ್ದು 2 ದಿನ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿ ರಾಗಿ ಎಲ್ಲ ಬಿಡಿಸಿ ಒಟ್ಟಿ ಬರ್ತಾರೆ ಪಾಪ. ಒಳಗೆ ಬಾ, ಬಿಸಿಲು ಆಗುತ್ತೆ. ಇನ್ನು ನಾವು 4-5 ಜನ ಅಷ್ಟೇ. ಅಜ್ಜಿ ಇತ್ತು ಅಂತ ಅಜ್ಜಿಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತೀಯ? ಹೊಡಿತಾಳೆ ಅಮ್ಮ ಅಂತ.
ಗೆಟ್ ಔಟ್ ಆಗು ಅಜ್ಜಿ ಜೊತೆ ಹೋಗು ಹೋಗು ಊರಿಗೆ ಅಜ್ಜಿ ಜೊತೆ ಹೋಗಿ ಊರಿಗೆ ಅಜ್ಜಿಗೆ ಕಂಪ್ಲೇಂಟ್ ಹೇಳ್ತೀಯಾ ನೀನು ಇಲ್ಲಾಂದ್ರೆ ಅಮ್ಮ ಕಣ್ಣೋಡ್ ಕಣ್ಣ ಮೊದಲು ಮನೆಗೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ತೀನಿ ನೀನು ನೀನು ಲೋಪರ್ ನೀನು ಅಳ್ತೀಯಾ ನೀನು ಅಳ್ತೀಯನೋ ಅಜ್ಜಿ ಹೋಗ್ತೈತೆ ಅಂತ ಹೋಗಿ ಅಜ್ಜಿ ಜೊತೆ ನೀವು ಒಂದು ರೌಂಡ್ ನಾನು ಹೆಂಗೂ ಇರ್ತೀನಿ ನಿಮ್ದಾಗಿ ಅಜ್ಜಿ ಹೋಯ್ತು ಅಂತ ಬಡ್ಕತ್ತಿದ್ಯಾ ಕೃಷ ಕೃಷ ಪಾಪ 10 ತಿಂಗಳು ಪಾಪ ನೋಡಿ ಅವ್ರ ಅಜ್ಜಿ ಹೋಗುತ್ತೆ ಅಂತ ಅಯ್ಯೋ ಆಮೇಲೆ ಕರ್ಕೊಂಡ್ಬಂದಿತ್ತು ಮಲಗ್ಸೋಣ ಅಂತೇಳಿ ಮಲಗಿಸ್ತಾ ಇದ್ದೆ ಮಲಿಕೊಂಡ್ರು ವಸಂತ ವಸಂತ ಮನಿಕೊಂಡ್ರು ಬಿದ್ರು 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 ಹೇಳಿ ಟೈಮ್ 4 ಗಂಟೆ 4:15 5 ಗಂಟೆ ಚಿನ್ನು ಯಶ್ಮಾ 5 ಗಂಟೆ ಊಟ ಮಾಡಲ್ವಾ ಇದಮ್ಮೇಕೆ ಸ್ವಲ್ಪ ಎದ್ದೇಳು ಚಿನ್ನು ಮಗನ್ನ ನೀವು ಎದ್ದು ಬನ್ನಿ ಇಬ್ರು ಯಶಿಕ ಅವ್ನು ಇಟ್ಕೊ ನಿಮಿಷ ಕಣ್ಣಿ ಡ್ರಾಪ್ಸ್ ಆಗ್ತೀನಿ ನಿನಗೆ ಕಣ್ಣು ಕೆಂಪಾಗೈತೆ ಹಂಗೆ ಇಟ್ಕೊ ಬಿದ್ದಿದ್ದಾನೋ ಕೆಂಪಾಗೈತಲ್ಲ ಬಿಡು 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 ಬಿತ್ತಾ ಬಿತ್ತಾ ಈ ಕಡೆಗೆಲ್ಲ ಚುಟ್ಟಿ ಹಾಕ್ತೀನಿ ಈ ಕಡೆ ಫುಲ್ ಕೆಂಪಾಯ್ತು ಹಂಗೆ ಯಾರು ಬರ್ತೀನಿ ಇವತ್ತು ಅಟ್ಟೆ ಇಲ್ಲ ನಾನೇ ಹೋಗ್ಬಿಡ್ದೆ ಯಾವಾಗ ತಮ್ಮ ಕೇಳಿ ಹೊಡೆದ್ನ ಅಂತ ನಾನು ಸುಳ್ಳು ಹೇಳ್ತೀರಲ್ಲ ಚಿನ್ನ ಅಜ್ಜಿ ವಿಡಿಯೋ ನೋಡಿದ್ರೆ ಏನ್ ಮಾಡೋದು ಇವಾಗ ಮತ್ತೆ ಊರಿಗೆ ಹೋಗಿದ್ದಾರೆ ರಾಗಿ ಕೊಯ್ಬೇಕು ಊರಲ್ಲಿ ಅಂತೇಳಿ ಇಂದು 2-3 ಫಂಕ್ಷನ್ ಇದೆ ಅಂತೇಳಿ ಊರಿಗೆ ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಕಂಪ್ನಿಲೇನೋ ಅವಾರ್ಡ್ಸ್ ಆಗಿದ್ದಿದೆ ಅಂತೇಳಿ ಇನ್ನೂ ಬಂದಿಲ್ಲ ನೋಡೋಣ ಏನು ಅವಾರ್ಡ್ ತೊಗೊಬರ್ತಾರೆ ಅಂತ ಏನು ಅಡುಗೆನೂ ಮಾಡಿಲ್ಲ 2 ಮಕ್ಳು ಇಟ್ಕೊಂಡಿದ್ದು ಡೈಲಿ ನಮ್ಮ ಅತ್ತೆ ಇಟ್ಕೊಳ್ಳೋರು ಅಡುಗೆ ಎಲ್ಲ ಮಾಡ್ಕೊಳ್ಳುವೆ ಇವರೆದ್ದು ಅವಾಗಿಂದ ಜಗಳ ಆಡ್ಕೊಂಡು ನಾನೊಂದು 2-3 ಏಟು ಮಾಡಿದೆ ಸೊ ಸಾಂಬಾರು ಮಾಡಬೇಕು ಬೇಳೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಟಿ ಕಚ್ಚು ತುಟಿ ನಮ್ಮ ಮನೆಯಲ್ಲಿ ಬರೋಷ್ಟು ಅಡುಗೆ ಮಾಡಿಬಿಡೋಣ ಬರೋದು 8 ಗಂಟೆ 9 ಗಂಟೆ ಆಗುತ್ತೆ ಅಂದರು ಇನ್ನೇನು ಸಾಂಬಾರು ಬೇಳೆ ಸಾಂಬಾರು ಮಾಡಿಬಿಡೋಣ ಫಸ್ಟ್ ಅನ್ನಕ್ಕೆ ಇಟ್ಬಿಡೋಣ ಮುದ್ದೆ ಮಾಡಬೇಕು ನಮ್ಮ ಡೈಲಿ ಮುದ್ದೆ ಇದ್ದೇ ಇರುತ್ತೆ ಸಾಂಬಾರು ಮಾಡಬೇಕು ಮತ್ತು ಸೋಂಬೇರಿ ಥರ ಮಾಡಿಕೊಬಿಟ್ಟೆ ಮತ್ತೆ ಊರಿಗೆ ಹೋದ್ಮೇಲೆ ಅಲ್ಲಿದ್ರೆ ಹೆಂಗೋ ಮಕ್ಳು ನೋಡ್ಕೊಳ್ತಾರೆ ಹೆಂಗೋ ಅಡುಗೆ ಮಾಡ್ಕೊಬೋದು ಇನ್ನೂ ಪಾತ್ರೆ ತೊಳೆದಿಲ್ಲ ನಾಳೆ ಸಂಡೇ ನಡೆಯುತ್ತೆ ಲೇಟಾಗಿದ್ದು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ರೆ ಸಾಂಬಾರು ಮಾಡ್ಕೊಬೋದು ಅವೆಲ್ಲ ಅನ್ನದಲ್ಲಿ ಮುದ್ದೆ ಇರ್ಬೋದು ಯಶೋ ಪಾಪು ನೋಡ್ಕ ಮಗ ಅಂತೂ ಹೆವಿ ಅಂದ್ರೆ ಹೆವಿ ಹಿಂಸೆ ಕೊಡ್ತಾನೆ ಯಾರು ಇಲ್ಲ ಅಂದ್ರೆ ಏನು ಮಾಡೋದು ಹಿಡಿಯೋದಿಕ್ಕಂತೂ ಆಗಲ್ಲ ಯಾರೊಬ್ರು ಇರಬೇಕು ಬೆಳಿಗ್ಗೆ ಸ್ವಲ್ಪ ಪಲಾವಿತ್ತು ಅದನ್ನೇ ಹಾಕ್ಸ್ಕೊಂಡು ತಿಂತಾವಳೆ ನನ್ನ ಮಗಳು ಸ್ವಲ್ಪ ಇದೆ ಖಾಲಿ ಮಾಡಿದ್ರೆ ಮಾಡಿಕೊಳ್ಳಿ ಇಲ್ಲ ಇರ್ತೀವಿ ಕುಡಿಯೋಕೆ ಪಕ್ಕ ತಂದ್ಕೊಡ್ಬೇಕಾ ತೆಗಿಚಿನ ಕೈ ಕರ್ಕೊಂಡೋಗು ತಮ್ಮನ ಸ್ವಲ್ಪ ಅನ್ನ ಬೇಕಾ ಹಾಕ್ಲಾ ಕೊಡ್ರಿ ಕಡೆ ಹಾಕ್ಲಾ ತಿಂತಿಯಲ್ಲ
ಪಲಾವ್ ಚೆನ್ನಾಯ್ತಾ ಚಿನ್ನು? ಅದಕ್ಕೆ ಇವತ್ತು ಮೇಡಮ್ ಯಾಕೆ ತಿಂತಿದ್ದೀರಾ? ಬೇಳೆ ಸಾಕು ಒಂದು 4 ಜನಕ್ಕೆ. ಅತ್ತೆ ಊರಿಗೆ ಹೋದ್ರೆ ನಾವೇ 4 ಜನ 5 ಜನ ಆಯ್ತೀವಿ. ನಮ್ಮ ಮನೆಯವರು, ನಾನು, ನನ್ನ 2 ಮಕ್ಕಳು, ನಮ್ಮ ಬಾವ ಬರೀ ಇವರೇ. ನನ್ನ ಮಗನು ಏನು ಅಡುಗೆ ಮಾಡಲಿ? ಇಲ್ಲಿ ಬಂದು ನಿಂತಿದ್ದಾನೆ. ಏನು ಅಡುಗೆ ಮಾಡೋದು? ಬಾ ಕಡೆ. ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಅನ್ನಕ್ಕಿಟ್ಟಿದ್ದೀನಿ. ಬೇಳೆ ಬೇಗ ಬೇಯಿದ್ರೆ ಸಾಂಬಾರು ಮಾಡಿಬಿಡೋಣ. ಬಾ 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 ಬಚ್ಚಿನು ಬಾ ಬೇಗ ಬಾರಪ್ಪ. ಇಲ್ಲ ಏನಪ್ಪ ನೋಡಲ್ಲಿ ಅಲ್ಲೋಡು ಚಿನ್ನ ಇಲ್ಲೋಡು ಮನೆಗೆ ಕೊಡೋದಕ್ಕೆ. ಆಯ್ತು ಬಾ ಅನ್ನಿಸ್ತೀನಿ ಬಾ ದೇವ್ರ ಆಗಡೆ ಬಾ. 90 ಹಾಕತ್ತಿದ್ದೀರಾ? ಚಿನ್ನಮ್ಮ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಜಾರಿಗೆ ಹಾಕ್ಕೊಳ್ಳೋದು. ಬೇಳೆ, ಸ್ವಲ್ಪ ಖಾರದ ಪುಡಿ, ಅದಕ್ಕೆ ಧನಿಯಾ ಪುಡಿನೂ ಹಾಕೋದಿಲ್ಲ. ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಕಾಯಿ, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೋಬೋದು. ಆದರೆ ಕೊತ್ತಂಬರಿ ಇರಲಿಲ್ಲ ಅಂತೇಳಿ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಟೈಮ್ 5:30 ಆಯಿತು. ನನಗೆ ಗೊತ್ತಿಲ್ಲ, ಇವಾಗ ಎದ್ದೇಳಿಸಿದ್ರು ಕಾಫಿ ಮಾಡಿಕೊಡು ಸ್ವಲ್ಪ ಅಂತೇಳಿ. ಕಾಫಿ ಮಾಡಿಕೊಟ್ಟೆ, ಚಳಿ ಅಲ್ವಾ, ಅದು ಕಾಫಿ ಮಾಡಿ ಎಲ್ಲರೂ ಕೊಟ್ಟೆ. ನಮ್ಮ ಮಾವ ನಮ್ಮ ಬಾವ ಎಲ್ಲ ಇದ್ದರು. ಕಾಫಿ ಮಾಡಿಕೊಟ್ಟೆ. ನಮ್ಮ ಮನೆಯವರು ಕಾಫಿ ತೊಗೊಂಡು ಕೇಳ್ತಾಯಿದ್ರು ಏನಾದ್ರು ಬೇಕಾ ದುಡ್ಡು, ಏನು ಮನೆಗೇನೋ ಖರ್ಚಿಗೆ ಅಂತ. ಅದಕ್ಕೆ ನನಗೇನು ಬೇಡ, ಬೇಕಂದರೆ ನಿಮ್ಮ ಹತ್ರ ಹಾಕಿಸ್ಕೊತೀನಿ ಬಿಡಿ ಅಂತೇಳಿ ಹೇಳಿದೆ. ನಾನು ಒಬ್ಬಳೇ ಹೊಡೆಯೋದು ಶಿಕ್ಕಂಗೆ ಪಾಪ ಅಲ್ವಾ. ಎಲ್ಲರೂ ಅದನ್ನೇ ಹೇಳ್ತಾರೆ, ಶಿಕ್ಕಂಗೆ ಹೊಡಿಬೇಡ, ಮಕ್ಳಿಗೆ ಹೊಡಿಬೇಡ, ಹುಷಾರಾಗಿ ನೋಡ್ಕೊ. ನಮ್ಮ ಅತ್ತೆನೂ ಅದೇ ಹೇಳೋದು, ನಮ್ಮ ಮನೆಯವರು ಅದೇ ಡೈಲಾಗ್ ಹೇಳೋಗ್ತಾ ಇದ್ದಾರೆ, ಹೊಡಿಬೇಡ, ಹುಷಾರಾಗಿ ನೋಡ್ಕೊ. ಬೆಳಿಗ್ಗೆ ಅಂದರೆ ಕೆಲಸಕ್ಕೆ ಅಷ್ಟು ಬರ್ತೀರಾ ಇವ್ರ ಲೆಕ್ಕದಲ್ಲಿ ಅಂತ ಯೋಚನೆ ಆಯ್ತಾಯಿತ್ತು. ಬಂದು ಕೆಲ್ಸಕ್ಕೋ ಹಂಗೆ. ನಾವು ಸ್ವಲ್ಪ ಹೊತ್ತು ಮನೆ ಕಳೋಣ. ಇನ್ನೂ 5:30 5:45. ನನ್ನ ಮಕ್ಕಳು ಇನ್ನೂ ಮನೆ ಕಾಣೋರು ಪಾಪ. ನಾನು ಸ್ವಲ್ಪ ಹೊತ್ತು 1-2 ಅವರ್ ಮನೆ ಕತ್ತೀನಿ.